ಸುಂದರದ ರಸನೂರು ಸಾರವದರುಳು ಮೂರು ಹೊಂದಿಪ್ಪುವವು ಮೋಹ ಕರುಣೆ ಶಾಂತಿಗಳ ಒಂದರಿಂದೊಂದು ಬೆಳೆಯಾದಂದು ಜೀವನವು ಚೆಂದಗೊಂಡುಜ್ಜುಗವು ಮಂಕುತಿಮ್ಮ. ಜೀವನದಲ್ಲಿ ನೂರಾರು ಥರದ ರಸಗಳಿವೆ, ಆದರೆ ನಿಜವಾದ ಸಾರ ಇರೋದು ಮೂರು ರಸಗಳಲ್ಲಿ ಅಂತ ಈ ಕಗ್ಗದಲ್ಲಿ ಹೇಳ್ತಾರೆ. ಯಾವುದ್ಯಾವುದಪ್ಪ ಅಂದರೆ ಒಂದು ಮೋಹ, ಕರುಣೆ ಮತ್ತು ಶಾಂತಿ. ಮತ್ತು ಈ ಮೂರು ಒಂದಕ್ಕೊಂದು ಸಂಬಂಧ ಕೂಡ ಪಡ್ತವಂತೆ. ಅದು ಹೇಗೆ ಅಂದರೆ, ಒಬ್ಬ ವ್ಯಕ್ತಿ ಅಥವಾ ಯಾವುದೇ ವ್ಯಕ್ತಿಗೆ ಜಗತ್ತಿನಲ್ಲಿರೋ ಹಲವಾರು ವಸ್ತುಗಳ ಮೇಲೆ ಮೋಹ ಉಂಟಾಗುತ್ತೆ, ಸರ್ವೇ ಸಾಮಾನ್ಯ ಮೋಹ ಉಂಟಾಗುತ್ತೆ. ಈ ಮೋಹ ಯಾಕೆ ಬರುತ್ತೆ ಅಂದರೆ, ಅವನು ಎಲ್ರಿಗಿಂತ ಮೊದಲು ತನ್ನಂತಾನು ಹೆಚ್ಚು ಪ್ರೀತಿ ಮಾಡ್ತಿರ್ತಾನೆ, ತನ್ನಂತಾನು ತುಂಬ ನಾನು ನಂದು ಈ ರೀತಿಯೆಲ್ಲ ಒಂದಿಷ್ಟು ಇರುತ್ತೆ. ಅದಕ್ಕೋಸ್ಕರನೇ, ಅವನ ಖುಷಿಗೋಸ್ಕರನೇ ಬೇರೆ ವಸ್ತುಗಳ ಮೇಲೆ ಮೋಹ ಉಂಟಾಗುತ್ತೆ. ಹೀಗಿದ್ದಾಗ ಈ ಮೋಹ ಅಲ್ಲಿಗೆ ಉಳಿಬಾರ್ದು ಅಂತ. ಈ ಮೋಹ ಉಂಟಾದಾಗ ಎಲ್ಲರೂ ನಂತರದವರೇ, ಈ ನಾನು ಹೇಗೋ ಈ ಜಗತ್ತಿನಲ್ಲಿರೋರು ಹಾಗೆ ಅಂತ ಎಲ್ಲರ ಮೇಲೂ ಕರುಣೆ ಉಂಟಾದರೆ ಆ ಕರುಣೆಯಿಂದ ನೆಕ್ಸ್ಟ್ ಶಾಂತಿ ಬರುತ್ತಂತೆ. ಮೊದಲು ಮೋಹ, ತನ್ನ ಮೇಲಿರುವ ಒಂದು ಮಮಕಾರವನ್ನು ತ್ಯಜಿಸಿದಾಗ ಕರುಣೆ, ಆ ಕರುಣೆಯಿಂದ ಜಗತ್ತಿನಲ್ಲಿ ಶಾಂತಿ. ಈ ರೀತಿ ಒಂದರಿಂದ ಒಂದು ಹುಟ್ಟುಕೊಂಡಾಗ ಅದೇ ನಿಜವಾದ ಒಂದು ಚಂದ, ಜೀವನದ ಚಂದ ಅಲ್ಲಿದೆ ಅಂತ ಹೇಳ್ತಾರೆ. ನಮಸ್ಕಾರಗಳು.